जी सर, और हमें मुंबई पुलिस से नोटिस आया था, जिस पर्सन के नाम पर ये नंबर रजिस्टर है उसके सारे नंबर डीएक्टिवेट कर दिया जाए 2 घंटे के अंदर। ठीक है, 2 घंटा के अंदर डीएक्टिवेशन हो जाएगा मेरा नंबर। मुंबई पुलिस जी से सर। आपको जी सर। क्या आया सर? सर नोटिस आया है। नोटिस आया मेरा नाम से। सर वो नोटिस अभी मेरा नहीं जी बोल के, सर। अभी वो क्लियर करने के लिए मैं क्या करना है ಸರ್? ಈ ಫೋನು ಬೇರೆ ಯಾವುದೋ ಹಿಂದಿ ಕಸ್ಟಮರ್ ಮಾತಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಏನಂತಂದರೆ ನನ್ನ ನಂಬರಿಂದ ಸೇಮ್ ನಂಬರು, ಬಟ್ ಅದು ಬೇರೆ ನಂಬರು. ಅಂದರೆ ಸೇಮ್ ನಂಬರ್ ಥರನೇ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸು ನಡೀತಾ ಇದೆ ನನ್ನ ನಂಬರಿಂದ. ಇದು N2 ಅವರಲ್ಲಿ ಬ್ಲ್ಯಾಕ್ ಆಗುತ್ತೆ ನಿಮ್ಮ ನಂಬರು. ಇದರ ಜೊತೆಗೆ ಇದೇ ಥರ ಇರೋ ಇನ್ನೊಂದು ನಂಬರು ಕೂಡ ಬ್ಲ್ಯಾಕ್ ಆಗುತ್ತೆ. ನನ್ನ ಪರ್ಸ್ನಲ್ ಐಡಿನ ತೊಗೊಂಡು ಅವರು ನನ್ನ ಹೆಸರಲ್ಲಿ ಸಿಮ್ ತೊಗೊಂಡು ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ಸ್ಟಾಪ್ ಮಾಡಬೇಕು ಅಂದರೆ ಮುಂಬೈ ಪೊಲೀಸ್ ಹತ್ರ ಹೋಗಿ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕಂತೆ. ನಾನು ಕರ್ನಾಟಕದಲ್ಲಿದ್ದೀನಿ. ಮುಂಬೈ ಪೊಲೀಸ್ ಹತ್ರ ಹೋಗಿ ನಾನು ಕಂಪ್ಲೇಂಟ್ನ ಏನಕ್ಕೆ ರಿಜಿಸ್ಟರ್ ಮಾಡಿಸ್ಬೇಕು, ಕರ್ನಾಟಕ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಅದು ನಡೆಯಲ್ವಂತೆ. ಮುಂಬೈಗೆ ಹೋಗ್ಬೇಕಂತೆ. ಅಂದರೆ ಇದು ಫ್ರಾಡ್ ಅನ್ಕೋತೀನಿ. ಏನಕ್ಕಂತಂದರೆ ನಾನು ಇವಾಗ ಮುಂಬೈಲಿ ಬರೋಕ್ಕಾಗಲ್ಲ, ಆನ್ಲೈನಲ್ಲಿ ನೀವೇನೋ ಹೆಚ್ಚು ಕಡಿಮೆ ಮಾಡಿಕೊಡಿ, ನನಗೆ ಹೆಲ್ಪ್ ಮಾಡಿ ಅಂತ ಹೇಳಿದ್ರೆ ಅವರು ನನ್ನ ಹತ್ರ ದುಡ್ಡು ಕೀಳೋದಕ್ಕೆ ಇಲ್ಲ ಪರ್ಸ್ನಲ್ ಇನ್ಫಾರ್ಮೇಷನಿಂದ ಬ್ಯಾಂಕಿಂದ ದುಡ್ಡು ಹೊಡೆಯೋದಕ್ಕೆ ಮಾಡ್ತಾಯಿದ್ದಾರೆ. ಈ ಥರ ಫೋನು ನಿಮಗೂ ಬರ್ಬೋದು. ದಯವಿಟ್ಟು ಎಚ್ಚರಿಕೆಯಿಂದಿರಿ ಅಷ್ಟೇ. ಥ್ಯಾಂಕ್ ಯು.